ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಸ್ವಲ್ಪ ಬೇರೆ ಟಾಪಿಕ್ ಕೊಡ್ತಿದ್ದೇವೆ. ಅಂದರೆ ಕೆ ಪಿ ಅಸ್ಟ್ರಾಲಜಿ ಅಂದರೆ ಕೃಷ್ಣಮೂರ್ತಿ ಪದ್ಧತಿಯಲ್ಲಿ ಫಾರ್ಚೂನ್ ಪಾಯಿಂಟ್ ಅನ್ನು ಕಂಡುಹಿಡಿಯೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಾವು ಹಿಂದಿನ ವಿಡಿಯೋದಲ್ಲಿ ಪರಾಶರ ಪದ್ಧತಿ ಬಗ್ಗೆ ಕೆಲವು ಡೀಪ್ ಆಗಿ ಕೆಲವು ವಿಷಯಗಳನ್ನ ತಿಳಿಸ್ಕೊಡ್ತಿದ್ದೇವೆ. ಬಟ್ ಕೆಲವರು ಕೆ ಪಿ ಅಸ್ಟ್ರಾಲಜಿ ಬಗ್ಗೆ ಕೂಡ ವಿಡಿಯೋ ಮಾಡೋಂತ ಕೇಳ್ತಿದ್ದಾರೆ. ಆ ಕಾರಣ ಈ ಕೆ.ಪಿ. ಅಸ್ಟ್ರಾಲಜಿಯಲ್ಲಿ ಬೇಸಿಕ್ ಇಂದ ಒಂದೊಂದಾಗಿ ವಿಡಿಯೋನ ಕೊಡ್ತಾ ಹೋಗ್ತೀವಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಕೃಷ್ಣಮೂರ್ತಿ ಪದ್ಧತಿ ಕೆ.ಪಿ. ಅಂತ ಹೇಳಿದ್ರೆ ಕೆ.ಪಿ. ಅಸ್ಟ್ರಾಲಜಿ ಅಂತ ಹೇಳಿದ್ರೆ ಅದು ಇದನ್ನ ಬೆಳಕಿಗೆ ತಂದವರು ಕೆ.ಪಿ. ಕೃಷ್ಣಮೂರ್ತಿ ಅವರು. ಈ ಕಾರಣಕ್ಕೆ ಕೆ.ಪಿ. ಅಸ್ಟ್ರಾಲಜಿ ಅಂತ ಹೆಸರು ಬಂದಿದೆ. ಈ ಕೆ.ಪಿ. ಅಸ್ಟ್ರಾಲಜಿಯಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಈ ಪರಾಶರ ಪದ್ಧತಿಯಲ್ಲಿ ಭಾವ ಗ್ರಹಗಳು ಇದರ ಮೂಲಕ ತಿಳ್ಕೊಳ್ತಾರೆ. ಅವರು ಸ್ವಲ್ಪ ಪರಾಶರ ಪದ್ಧತಿಯಲ್ಲಿ ಇನ್ನೂ ಡೀಪ್ ಆಗಿ ನಕ್ಷತ್ರದವರೆಗೆ ಹೋಗ್ತಾರೆ. ಬಟ್ ಇದರಲ್ಲಿ ಕೆ.ಪಿ.ಯಲ್ಲಿ ಏನಾಗುತ್ತೆ ಅಂದ್ರೆ ಉಪನಕ್ಷತ್ರ ಕಸ್ಪಲ್ಸ್ ಆಫ್ ಲಾರ್ಡ್ ಉಪನಕ್ಷತ್ರದವರೆಗೆ ಡೀಪ್ ಆಗಿ ಹೋಗಿ ಆಕ್ಯುರೇಟ್ ಆಗಿ ತೆಗಿತಾರೆ. ಒಂದು ಪ್ರೊಡಕ್ಷನ್ ಅನ್ನ ತೆಗಿತಾರೆ ಕೆ.ಪಿ. ಪದ್ಧತಿಯಲ್ಲಿ. ಬಟ್ ನಿಮ್ಗೆ ಕೆ.ಪಿ. ಪದ್ಧತಿ ಪ್ರೊಡಕ್ಷನ್ ಮಾಡ್ಬೇಕಾದ್ರೆ ನಿಮ್ಮ ಡೇಟ್ ಆಫ್ ಬರ್ತ್ ಆ ಟೈಮಿಂಗ್ ಆಕ್ಯುರೇಟ್ ಆಗಿರ್ಬೇಕು. ಇಲ್ಲಂತ ಹೇಳಿದ್ರೆ ರಾಂಗ್ ಬರೋ ಚಾನ್ಸ್ ಇರ್ತದೆ. ಇವತ್ತಿನ ವಿಡಿಯೋದಲ್ಲಿ ಕೆ.ಪಿ. ಪದ್ಧತಿಯಲ್ಲಿ ಫಾರ್ಚೂನ್ ಪಾಯಿಂಟ್ ಕಂಡುಹಿಡೋದು ಹೇಗಂತ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಈಗ ಇಲ್ಲಿ ಫಾರ್ಚೂನ್ ಪಾಯಿಂಟ್ ಕೊಂಡಿರ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಇಲ್ಲಿ ಲಗ್ನದ ಡಿಗ್ರಿ ಈ ಜಾತಕದಲ್ಲಿ ನೀವು ಯಾವುದೇ ಒಂದು ಮೊಬೈಲ್ ಅಲ್ಲಿ ಅಥವಾ ಕಂಪ್ಯೂಟರ್ ಅಲ್ಲಿ ಯಾವುದೇ ಒಂದು ಕುಂಡಲಿ ಸಾಫ್ಟ್ವೇರ್ ಓಪನ್ ಮಾಡಿದಾಗ ನಿಮ್ಗೆ ಲಗ್ನ ಡಿಗ್ರಿ ಸಿಗುತ್ತೆ. ಕೆಳಗಡೆ ಲಗ್ನ ಡಿಗ್ರಿಯನ್ನ ಚಂದ್ರ ಡಿಗ್ರಿಗೆ ಕೂಡಿಸ್ಬೇಕು. ಇಲ್ಲಿ ಬೇಸಿಕ್ ರೂಲ್ಸ್ ಅರ್ಥ ಮಾಡ್ಕೊಳ್ಳಿ. ಜಾತಕದಲ್ಲಿ ಲಗ್ನ ಡಿಗ್ರಿಯನ್ನ ಚಂದ್ರ ಡಿಗ್ರಿಗೆ ಕೂಡಿಸ್ಬೇಕು. ಆಮೇಲೆ ಇಲ್ಲಿ ಲಗ್ನ ಡಿಗ್ರಿ ಮತ್ತು ಚಂದ್ರ ಡಿಗ್ರಿ ಕೂಡಿಸ್ತಿರಲ್ಲ, ಇಲ್ಲಿ ಕೂಡಿಸಿದಾಗ ಬಂದ ಮೊತ್ತವನ್ನ ಸೂರ್ಯನ ಡಿಗ್ರಿಯಿಂದ ಕಳಿಬೇಕು. ಇಲ್ಲಿ ದೊರೆತಂತ ಒಂದು ಮೊತ್ತವನ್ನ ಫಾರ್ಚೂನ್ ಪಾಯಿಂಟ್ ಅಂತ ಕರಿತೇವೆ. ಇದನ್ನ ಇಷ್ಟು ಸರಳವಾಗಿ ಹೇಳ್ಬೋದು. ಇನ್ನೊಂದ್ಸಲ ಹೇಳ್ತೇನೆ ನೋಡಿ, ಲಗ್ನ ಡಿಗ್ರಿ ಕೂಡಿಸು ಚಂದ್ರ ಡಿಗ್ರಿ. ಇಲ್ಲಿ ದೊರೆತಂತ ಒಂದು ಉತ್ತರ ಇದೆಯಲ್ಲ, ಅದನ್ನ ಸೂರ್ಯನ ಡಿಗ್ರಿಯಲ್ಲಿ ಕಳಿಬೇಕು. ಇಲ್ಲಿ ದೊರೆತಂತ ಒಂದು ಮೊತ್ತ ಫಾರ್ಚೂನ್ ಪಾಯಿಂಟ್ ಆಗಿರ್ತದೆ. ಈ ಉದಾಹರಣೆಗೆ ತಗೊಳ್ಕೊಳ್ಳೋಣ. ಉದಾಹರಣೆಗೆ ಲಗ್ನ ಡಿಗ್ರಿ 193 ಡಿಗ್ರಿ 17 ನಿಮಿಷ ಅಂತ ತಿಳ್ಕೊಳ್ಳೋಣ. ಲಗ್ನದ ಡಿಗ್ರಿ 193 ಡಿಗ್ರಿ 17 ನಿಮಿಷಕ್ಕೆ ಬಿದ್ದಿರ್ತದೆ ಅಂತ ತಿಳ್ಕೊಳ್ಳಿ. ಆಮೇಲೆ ಚಂದ್ರನ ಡಿಗ್ರಿ ಉದಾಹರಣೆಗೆ 283 ಡಿಗ್ರಿ 12 ನಿಮಿಷಕ್ಕೆ ಬಿದ್ದಿರ್ತದೆ ಅಂತ ತಿಳ್ಕೊಳ್ಳಿ. ನೀವು ಇದನ್ನ ಕೂಡಿಸಿದಾಗ ಎಷ್ಟು ಬರ್ತದೆ? 476 ಡಿಗ್ರಿ 29 ನಿಮಿಷ ಬರ್ತದೆ. ನೀವು ಲಗ್ನ ಡಿಗ್ರಿ ಮತ್ತು ಚಂದ್ರನ ಡಿಗ್ರಿ ಕೂಡಿಸಿದಾಗ 476 ಡಿಗ್ರಿ 29 ನಿಮಿಷ ಬರ್ತದೆ. ನೀವು ಇದನ್ನ ಸೂರ್ಯನ ಡಿಗ್ರಿಯಲ್ಲಿ ಕಳಿಬೇಕು. ಉದಾಹರಣೆಗೆ ಸೂರ್ಯನ ಡಿಗ್ರಿ 182 ಡಿಗ್ರಿ ಅಂತ ತಿಳ್ಕೊಳ್ಳಿ. ಅವಾಗ ಇದನ್ನ ಕಳೆದಾಗ ಬರುವಂತ ಮೊತ್ತ 294 ಡಿಗ್ರಿ 7 ನಿಮಿಷ ಬರ್ತದೆ. ಈ 294 ಡಿಗ್ರಿ 7 ನಿಮಿಷ ಯಾವ ರಾಶಿ ಅಂತ ನೋಡ್ಬೇಕು ನೀವು. ಇದು ಸಾಮಾನ್ಯವಾಗಿ ಮಕರ ರಾಶಿಯಲ್ಲಿ ಬರ್ತದೆ. ಆವಾಗ ನಿಮ್ಗೆ ಇದು ಫಾರ್ಚೂನ್ ಪಾಯಿಂಟ್ ಆಗುತ್ತೆ. ನಿಮ್ಗೆ ಇದು ಅರ್ಥ ಆಗದಿದ್ರೆ ನೀವು ಪುನಃ ನೋಡಿ. ನಾನು ಇದು ಸ್ವಲ್ಪ ಗಣಿತ ಆದ ಕಾರಣ ಸ್ವಲ್ಪ ನೀವು 1-2 ಸಲ ಡೀಪ್ ಆಗಿ ನೋಡಿದ್ರೆ ಅರ್ಥ ಆಗುತ್ತೆ. ಇಲ್ಲಿ ನೋಡಿ, ಲಗ್ನದ ಡಿಗ್ರಿ ಚಂದ್ರ ಡಿಗ್ರಿ, ಇಲ್ಲಿ ನಾನು ತಗೊಂಡಿದ್ದ ಲಗ್ನ ಡಿಗ್ರಿ 193, ಚಂದ್ರ ಡಿಗ್ರಿ 283. ಇದನ್ನ ಕೂಡಿಸಿದ್ರೆ 476 ಡಿಗ್ರಿ ಆಯ್ತು. ಇದನ್ನ ಸೂರ್ಯನ ಡಿಗ್ರಿಯಿಂದ ಕಳೆದರೆ 294 ಡಿಗ್ರಿ ಬಂತು. ಈ 294 ಡಿಗ್ರಿ ಬರುವುದು ಮಕರ ರಾಶಿಯಲ್ಲಿ. ಈಗ ನಿಮ್ಗೆ ಈ ಮಕರ ನಿಮ್ಗೆ ಫಾರ್ಚೂನ್ ಪಾಯಿಂಟ್ ಆಗಿರ್ತದೆ. ಈ ಭಾವ ಇಲ್ಲಿ ನೋಡಿ, ಇದು ಮಕರ ಆಗಿತ್ತು. ಉದಾಹರಣೆಗೆ ಒಬ್ಬ ಜಾತಕನ ಲಗ್ನ ತುಲಾಗಿದೆ ಅಂತ ತಿಳ್ಕೊಳ್ಳಿ. ಒಬ್ಬರು ನಮ್ಗೆ ಪ್ರೊಡಕ್ಷನ್ ಬರ್ತಾರೆ. ಅವಾಗ ಅವ್ರು ಹೇಳ್ತಾರೆ ನಮ್ಗೆ ಫಾರ್ಚೂನ್ ಪಾಯಿಂಟ್ ಕಂಡುಹಿಡಿಯಿರಿ ಅಂತ ಕೊಡ್ತಾರೆ. ಆವಾಗ ಆ ವ್ಯಕ್ತಿಯ ಲಗ್ನ ಉದಾಹರಣೆಗೆ ತುಲಾ ಲಗ್ನ ಅಂತ ತಿಳ್ಕೊಳ್ಳಿ. ನಮಗೆ ಬಂದಿರೋದು 294 ಡಿಗ್ರಿ ಅಂದ್ರೆ ಮಕರ ರಾಶಿ. ಇದು ಬೀಳ್ತದೆ ಅವರಿಗೆ ಫಾರ್ಚೂನ್ ಪಾಯಿಂಟ್, ಇದು ಮಕರ ರಾಶಿ. ಆವಾಗ ನಾವು ಹೇಗೆ ಆ ಥರ ಪ್ರೊಡಕ್ಷನ್ ಮಾಡ್ಬೋದು ಅಂದ್ರೆ, ಇದು ತುಲಾ ಲಗ್ನಕ್ಕೆ 4ನೇ ಮನೆ ಸುಖಸ್ಥಾನ.
ಯಾವಾಗ ಇವ್ರು 4ನೇ ಮನೆ ಫಾರ್ಚೂನ್ ಪಾಯಿಂಟ್ ಬಿದ್ದಾಗ ಈ 4ನೇ ಮನೆ ರಿಲೇಟೆಡ್ ಏನ್ ಕೆಲಸ ಮಾಡಿದ್ರು ಕೂಡ ಅವರಿಗೆ ಸಕ್ಸಸ್ ಆಗುತ್ತೆ, ಫಾರ್ಚೂನ್ ಅದೃಷ್ಟ ಆಗುತ್ತೆ. ಉದಾಹರಣೆಗೆ ಅವರು ರಿಯಲ್ ಎಸ್ಟೇಟ್ ತಗೋಬಹುದು, ವೆಹಿಕಲ್ ರಿಲೇಟೆಡ್, ತಾಯಿ ರಿಲೇಟೆಡ್, ಭೂಮಿ ಕ್ರಯ ವಿಕ್ರಯ ಇದರೆಲ್ಲ ಅವರಿಗೆ ತುಂಬಾ ಅದೃಷ್ಟ ತರ್ತದೆ, ಫಾರ್ಚೂನ್ ತರ್ತದೆ. ಇದು ಫಾರ್ಚೂನ್ ಪಾಯಿಂಟ್ ವಿಶ್ಲೇಷಣೆ. ನಿಮ್ಗೆ ಇದು ಅರ್ಥ ಆಗದಿದ್ರೆ ನೀವು ಪುನಃ ನೋಡಿ. KP ಪದ್ಧತಿಯಲ್ಲಿ ಫಾರ್ಚೂನ್ ಪಾಯಿಂಟ್ ಅಂತ ಹೇಳಿದ್ರೆ ಇದೆ. ನಿಮ್ಗೆ ಜಾತಕೋಚನ ಮಾಡಬೇಕು ನಮ್ಮ ದೂರದ ಸಂಖ್ಯೆ 70 906 37 934 ಈ ನಂಬರಿಗೆ ವಾಟ್ಸಪ್ ಅಥವಾ ಕಾಲ್ ಮಾಡಿದ್ರೆ ಜಾತಕ ತಿಳಿಸ್ಕೊಂಡು ನೆಕ್ಸ್ಟ್ ಅದು ಬೇರೆ ನಮಸ್ಕಾರ.